ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನನ್ನ ಬರ್ಡೇ ಗೈಸ್. ಪ್ರೀತಿ ಮಾಡುತ್ತೀನಿ ಹೋಗೆ ಹ್ಯಾಪಿ ಬರ್ತ್ಡೇ ಟು ಯು. ಗೈಸ್ ನನ್ನ ಬರ್ತ್ಡೇಗೋಸ್ಕರ ಒಂದು ಹಾಡು ಹೇಳ್ತಾರೆ ನೋಡಿ, ಇವರು ಕಾಮಿಡಿ ಕೇಳ. ಅಲ್ಲಿ ಚೋಟ್ರಿಯಿಂದ ಇವಾಗ ರೆಸಾರ್ಟ್ ಬಂದಿದ್ದೀವಿ ನಾವು ಗೈಸ್. ನೋಡಿ ಇದೆ ಕೇಕ್. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು. ಸೊ ಹಾಯ್ ಎಲ್ಲ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ನಾನು ಏನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನನ್ನ ಬರ್ಡೇ ಗೈಸ್. ನನ್ನ ಬರ್ಡೇ ಹೆಂಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಎಲ್ಲ ನಿಮಗೆ ಎಲ್ಲ ತೋರಿಸ್ತೀನಿ, ಹೆಂಗೆ ನಡೆಯುತ್ತೆ ಏನು ಅಂತ. ಸೊ ಇವಾಗ ನಾನು ಚೋಟ್ರಿ ಬುಕ್ ಮಾಡಿದ್ವಿ ಗೈಸ್ ನನ್ನ ಬರ್ತಡೇಗೆ. ನೋಡಿ ಎಲ್ಲ ಪ್ರಿಪೇರ್ ಆಗ್ತಾಯಿದೆ. ಸೊ ವಾದಿದವ್ರನ್ನ ಕರೆಸಿದ್ದೀನಿ. ಮೀನ್ಸ್ ನಾನು ಕೇಕ್ ಕಟ್ ಮಾಡುವಾಗ ಸ್ವಲ್ಪ ಬಾರಿಸ್ಲಿ ಅಂತ. ಇಲ್ಲಿ ಮಧ್ಯದಲ್ಲೆಲ್ಲ ರೆಡಿ ಆಗ್ತಿದೆ ನೋಡ್ಬೋದು ನೀವು. ಎಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ನಾನೇ. ಸೊ ಈ ಥರ ನಡೀತೈತೆ ಗೈಸ್. ಅದು ಇವೆಂಟಲ್ಲಿ ಹೊತ್ತು ನನ್ನ ಬರ್ತಡೇ ದಿವಸನೂ ಬಂದು ನಾನು ಬರಿತಾ ಇದ್ದೀನಿ ನೋಡಿ ಗೈಸ್. ವರ್ಕು ಫುಲ್ ಬ್ಯುಸಿ. ಸೊ ಹೆಂಗೆ ನಡೆಯುತ್ತೆ, ಹೆಂಗೆ ಇರುತ್ತೆ ನನ್ನ ಬರ್ಡೇ, ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇವಾಗ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಕೊನೆವರೆಗೂ ನೋಡಿ ಅಷ್ಟೇ ಗೈಸ್. ಬಾಯ್. ಸೊ ಗೈಸ್ ಇವಾಗ 12 o'clockಗೆ ಇನ್ನೊಂದು ನಿಮಿಷ ಇದೆ. ಸೊ ನಾನೇನು ಈ ಥರ ಸ್ಟೇಜಲ್ಲಿ ಹಾಕ್ಸ್ತಾ ಇದ್ದೀನಿ ಅಂದರೆ, ನಾನು ಅಲ್ಲಿಂದ ನಡ್ಕೊಂಬರ್ಬೇಕು. ನಡ್ಕೊಂಬಂದು ಸ್ಟೇಜ್ ಮೇಲೆ ಎತ್ತಿ ಕೇಕ್ ಕಟ್ ಮಾಡ್ಬೇಕು ನಾನು. ಸೊ ನಿಮ್ಗೆ ಗೊತ್ತಾಗುತ್ತೆ ನಾಳೆ ಹೆಂಗೆ ನಡೆಯುತ್ತೆ. ಸೊ ನಾನು ಚೋಟ್ರಿ ಬುಕ್ ಮಾಡಿದ್ದೀನ ಸುಳ್ಳ ನಿಜನ ಎಲ್ಲ ನಿಮ್ಗೆ ನಾಳೆ ಗೊತ್ತಾಗುತ್ತೆ. ಸೊ ಇನ್ನೊಂದು ನಿಮಿಷ ಇದೆ ನನ್ನ ಬರ್ತಡೇಗೆ. ವೆಯ್ಟ್ ಮಾಡ್ತಾ ಇದ್ದೀನಿ 12 ಗಂಟೆಗೆ. ನೋಡಿ ಎಲ್ಲ ಪ್ರಿಪೇರ್ ಆಗ್ತಾಯಿದೆ. ಇದು ನಾಳೆ 9 ಗಂಟೆಗೆ ಕೇಕ್ ಕಟ್ಟಿಂಗು, ಸಾಯಂಕಾಲ 6 ಗಂಟೆಗೆ ಊಟ, 9 ಗಂಟೆಗೆ ಚೆಕ್ಔಟು ಅಷ್ಟೇ ಗೈಸ್. ವಾದಿದವರು ಒಬ್ರು ಎದ್ದಿದ್ದಾರೆ, ಇನ್ನೊಬ್ರು ಫ್ಲ್ಯಾಟು, ಇವರು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವರು ನೈಟೇ ಬಂದು ಆಲ್ಟ್ ಹಾಕ್ಬಿಟ್ಟಿದ್ದಾರೆ, ಯಾಕಂದ್ರೆ ದೂರದಿಂದ ಬಂದವರು. ನೋಡಿ ಗೈಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಫಸ್ಟ್ ವಿಶಸ್. ನಮ್ಮಮ್ಮನೂ ಮೆಸೇಜ್ ಮಾಡ್ತಾ ಗೈಸ್. ನಾನು ಯಾಕಂದರೆ ನಾನು ಚೋಟ್ರಿಯಲ್ಲಿದ್ದೀನಿ, ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿಸ್ಬೇಕು ನಾನು, ಅದಕ್ಕೋಸ್ಕರ. ಅವರು ಹೂವಂತ ಉಗಿದರು ನಿನ್ನೆ ಪ್ರೀತಿ ಮಾಡುತ್ತೀನಿ ಹೋಗೆ. ನೋಡಿ ಗೈಸ್, ತುಂಬಾ ಬೈದರು ನನ್ನ ನಿಂತಿ ಅಂತ ತಿಳ್ಕೊಂತೀನಿ. ಬಾಟ್ ನೋಡಿಯೇ, ನಾನು ಫುಲ್ ಬಾಟ್ ನೋಡಿದ್ದೀನಿ. ಬೆಳಕೋಗನ್ ಬಾಣ ಕತ್ಲಲ್ಲಿ ಬೆಳಕು. ಹ್ಯಾಪಿ ಬರ್ತ್ಡೇ ಟು ಯು. Happy birthday to you. Happy birthday to you. Happy birthday to. Happy birthday to you. Happy birthday. Happy birthday to you. ಇವನ ನೋಡ ಇಲ್ಲಿ, ನೀನ್ ತಿನ್ಬೇಡ ಅಸಿಡಿಟಿ ಅಂತ ಗೊತ್ತು. ಅಯ್ಯೋ ಫೋಟೋನ ವಿಡಿಯೋ ತೆಗಿತಾ ಇದ್ದೀನಿ. ಗೈಸ್ ಮಿಡ್ ನೈಟು ಕೇಕ್ ತೊಗೊಂಬಂದು ಸೆಲೆಬ್ರೇಟ್ ಮಾಡಿದ್ರು ಅವರು. ತುಂಬ ಖುಷಿ ಆಯಿತು. ಕೇಕ್ ತಿನ್ಕೊಂಡು ಎಲ್ಲ ಕೇಕ್ ಎಲ್ಲ ಹಂಚ್ತವ್ರೆ. ಹಂಚ್ಲಿ ಹೋಣ ಗೈಸ್. ಥ್ಯಾಂಕ್ ಯು ಮನೆ ಗೈಸ್. ಹೋಣ ಹೋಗಿ ಮಾಡ್ಕೊಂಡು ಅಷ್ಟೇ ಗೈಸ್. ನಾನು ಬರ್ತಡೇಗೋಸ್ಕರ ಒಂದು ಹಾಡು ಹೇಳ್ತಾರೆ ನೋಡಿ, ಇವರು ಕಾಮಿಡಿ ಕೇಳೋಣ. ಜೋರಾಗಿ ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಗಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಗಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಹಾಡು. ಕನಸುಗಳು ಚಿನ್ನಿರಲಿ. ಅಷ್ಟೇ ಬರೋದು. ಬಾಯ್ ಗಾಯ್ಸ್.
ಗೈಸ್ ವಾದಿದವರೆಲ್ಲ ಇಲ್ಲಿ ಮಲ್ಕೊಂತವ್ರೆ. ಸೊ ಅಲ್ಲಿ ಡೆಕೋರೇಷನ್ ಎಲ್ಲ ನಡೀತಾ ಇದೆ, ಸ್ಟೇಜ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಸೊ ಇವಾಗ ನಂದು ಸ್ವಲ್ಪ ಬರೆಯೋದೆಲ್ಲ ಇತ್ತು, ಬರ್ದೆಲ್ಲ ಮುಗಿಸಿ ಇವಾಗ ಮಲ್ಕೊಂತಿದ್ದ. ಬೆಳಗ್ಗೆ ಸಿಗ್ತೀನಿ. A few minutes later. Happy birthday. ಥ್ಯಾಂಕ್ ಯು. Welcome. ಮದುವೆ ಆಗ್ತಿರೋದು ಯಾರೋ, ನಾನು ಇಲ್ಲಿ ಈವೆಂಟ್ಗೆ ಬಂದಿರೋದು ಗೈಸ್. ತಪ್ಪಿಕೊಂಬೇಡಿ, ಸುಮ್ಮನೆ ಹಂಗೆ ಡೈಲಾಗ್ ಕೊಡಿದೆ. ಸರಿ ಕಾಫಿ ಕುಡಿದ್ಬಿಟ್ಟು ಸಿಗ್ತೀನಿ. ಅಲ್ಲಿ ಚೋಟ್ರಿಯಿಂದ ಇವಾಗ ರೆಸಾರ್ಟ್ ಬಂದಿದ್ದೀವಿ ನಾವು. ನೋಡ್ಬೋದು. ಅಯ್ಯೋ ಬಂದಿದ್ದೀವಿ. ಏನಕ್ಕೆ ಏನಂತ ಗೊತ್ತಾಗುತ್ತೆ, ಏನಕ್ಕೆ ರೆಸಾರ್ಟ್ ಬಂದಿರೋದಂತ. ಸೊ ನೋಡೋಣ ಹೆಂಗೆ ನಡೆಯುತ್ತೆ ನನ್ನ ಬರ್ತಡೇ. ಇನ್ನು ಈವ್ನಿಂಗ್ ಗಂಟ ಇದೆ. ಈವ್ನಿಂಗ್ ಗಂಟನೂ ಗೈಸ್ ನಮ್ಮ ರೆಸಾರ್ಟಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್. ಹೆಂಗಿದೆ ನೋಡಿ ಗೈಸ್ ಸ್ವಿಮ್ಮಿಂಗ್ ಪೂಲು, ಸೈಕಲ್. ಗೈಸ್ ಅವಾಗ ಹೇಳ್ದಂಗೆ, ಸೊ ನಾನು ಯಾಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಸೊ ಒಂದು ಗ್ಯಾಪ್ನ ಇರಬೇಕು ಗೈಸ್, ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು 4-5 ವರ್ಷ ಆದ್ರೂ ಅವಾಗ ನೋಡೋದು ಮೀನ್ಸ್ ಒಂಥರ ಗ್ಯಾಪ್ನ ಇರ್ಬೇಕು ನಮಗೆ. ಹಿಂಗೆ ಈ ಜಾಗಕ್ಕೆ ಹೋಗಿದ್ದೆ, ಹಿಂಗಿತ್ತು, ಈ ರೆಸಾರ್ಟ್ಗೆ ಹೋಗಿದ್ದೆ ಅಂತ. ಸೊ ನೋಡೋಣ ಹೆಂಗೆ ನಡೆಯುತ್ತೆ ನನ್ನ ಸೆಲೆಬ್ರೇಷನ್ ಅಂತ ಎಲ್ಲ ನಿಮಗೂ ತೋರಿಸ್ಕೊಡ್ತೀನಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ರೆಸಾರ್ಟ್ ನೋಡ್ಬೋದು. ಸಿಟಿಯಲ್ಲಿ ಇದ್ದು ಒಂಥರ ಬೇಜಾರಾಗ್ಬಿಟ್ಟೈತೆ. ಸೊ ಅದಕ್ಕೆ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಸ್ವಲ್ಪ ಅದೇ ಒಂಥರ ಅದನ್ನು ವಿಲೇಜಿಗೆ ಬಂದರೆ ಒಂಥರ ಖುಷಿ ಗೈಸ್. ಒಂಥರ ರೆಸಾರ್ಟ್ಗೆಲ್ಲ ಬಂದಾಗ ಒಂಥರ ಪೀಸ್ ಆಗಿರ್ಬೋದು. ಆದರೆ ಸಿಟಿಯಲ್ಲಿದ್ದರೆ ಅದು ಅದು ತಲೆನೋವು. ಅಲ್ಲಿರೋ ಜನಗಳು ಸವಾಸನೂ ಬೇಡ, ಸಿಟಿ ಸವಾಸನೂ ಬೇಡ. ತಿರ್ಗಾ ನಾ ಇವಾಗ ಹೋಗ್ಲೇಬೇಕು, ಸಾಯಂಕಾಲ ಹೋಗೋಣ ನೋಡೋಣ ಹೆಂಗೆ ಇರುತ್ತೆ. ಫೋಟೋಶೂಟೆಲ್ಲ ಮಾಡೋಣ, ಚೆನ್ನಾಗಿರುತ್ತೆ ಗೈಸ್. ನೋಡಿ ಗೈಸ್ ನಾನು ಬರ್ತಡೇ ನಡೀತೈತೆ ಇಲ್ಲಿ, ಬರ್ತಡೇ ರೆಸಾರ್ಟಲ್ಲಿ ಅಂತ ಹೇಳೋಕ್ಕಾಗಲ್ಲ ಗೈಸ್. ನಾನು ಬಂದಿರೋದು ಈವೆಂಟ್ಗೆ, ರೆಸಾರ್ಟ್ಗೆ. ನಾನು ಸುಮ್ಮನೆ ಹಂಗೆ ಹೋಗ್ಬಿಟ್ಟೆ ಗೈಸ್ ನನ್ನ ಬರ್ತಡೇ ಅಂತ. ನನ್ನ ಬರ್ತಡೇ ಸಾಯಂಕಾಲ ನಡೀಬೋದು, ಹೆಂಗೆ ನಡೀತದೆ ನನಗೂ ಗೊತ್ತಿಲ್ಲ.
ಸೊ ಅದಕ್ಕೆ ಇವಾಗ ಈವೆಂಟಲ್ಲಿ ಇದ್ದೀನಿ. ಈವೆಂಟ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮುಂದೆ ಕತೆ ಏನೇನು ನೋಡೋಣ. ಸದ್ಯಕ್ಕೆ ಈವೆಂಟ್ ಬಂದಿರೋದು, ಅವಾಗಲೇ ಸುಳ್ಳು ಹೇಳಿದೆ ಗೈಸ್. ರೆಸಾರ್ಟಲ್ಲಿ ಮಾಡ್ತಾಯಿದ್ದೀವಿ ಹಂಗೆ ಎಲ್ಲರೂ. ಬೇಜಾರಾಗಿದ್ದರೆ ಹೊಟ್ಟೆಗೆ ಹಾಕೊಂಬಿಡಿ, ದಯವಿಟ್ಟು ತಲೆಗೆ ಹಾಕೊಂಬಿಡಿ ಗೈಸ್. ಈವೆಂಟಲ್ಲಿ ಊಟ ಮಾಡೋದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಸೊ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಈವೆಂಟಲ್ಲಿ. ಎಲ್ಲ ಅವರಲ್ಲಿ ತಿನ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಗೈಸ್ ಅವಾಗಲೇ ಹಿಂಗೆ ಬರ್ತದೆ ನೋಡ್ದಿರ, ಅದಕ್ಕೆ ತೆಗಿಲ್ಸ್ಕೊಂಡ್ಬಿಟ್ಟಿದ್ದು ಸರಿಯಾಗಿ. ಹಿಂಗೆ ತೆಗಿಳ್ತಂದ್ರೆ ಗೈಸ್ ಹಿಂಗೆ ಚೆನ್ನಾಗಿದೆ ಅದು ವ್ಯೂ. ಯಮ್ಮ ಗೈಸ್ ನಾನಂತೂ ಫುಲ್ ಟಯರ್ಡು. ಹೋಗಿ ಬಿದ್ಕೊಂಡ್ಬಿಟ್ರೆ ಸಾಕು ಮನೇಲಿ ಅನ್ಸ್ಬಿಡೈತೆ. ಅಪ್ಪ ನೋಡಿ ಗೈಸ್, ಸ್ವಿಮ್ಮಿಂಗ್ ಪೂಲ್ ವ್ಯೂ ತೋರಿಸ್ತೀನಿ. ಆಗ್ಬಿಡ್ತೀರಾ ಅನ್ಕೊಂಡು ಹೋಗಿ ಬೀಳ್ಬೋದು. ಡ್ರೆಸ್ ಇಲ್ಲ ಗೈಸ್ ನನ್ನ ಹತ್ರ ಬೀಳಕ್ಕೆ. ನೋಡಿ ಬೇಗ ಬೇಗ. ಹಾಂ ನೋಡ್ರಿ ಅಷ್ಟೇ ಅಷ್ಟೇ ತೆಂಗಿನಕಾಯಿ ಎತ್ಕೊಂಡು ಮನೆಗೆ ಜೂಟು. ಹಾಂ ವಿಡಿಯೋ ಆನಲ್ಲೇ ಇರುತ್ತೆ. ಬಿಚ್ಚ್ರಿ ಬೇಗ ನೋಡಿ ಗೈಸ್. ಗೈಸ್ ನಾನು ತಲೆ ಕೆಟ್ಟರೆ ಹೋಗಿ ಬಿಟ್ಬಿಡ್ತೀನಿ ಗೈಸ್, ನಿಜ. ನೋಡಿ ಇವಾಗ ಹೋಗು, ಬಿಸಿಲಿಗೆ ಚೆನ್ನಾಗಿರುತ್ತೆ ಇವಾಗ ಬಿದ್ರೆ. ಹೇಳೋಣ ಬ್ಲಾಗ್ಗೆ. ಹಾಂ ಯಾವ ಸ್ವಾಮಿ? ಪುಟ್ಟರಾಜ. ಹಾಂ ಇವಾಗ ಕುತ್ಕೊಂಡು ಯೋಗದಲ್ಲಿ ಯೋಗದಲ್ಲಿ ಗೈಸ್ ಬಟ್ಟೆ ಗಲೀಜಾಗುತ್ತೆ ಅಂತ ಭಯ ಗೈಸ್. ನೋಡಿ ಗೈಸ್ ಯಾವುದೋ ಸ್ಟ್ಯಾಚು ಹೆಂಗೆ ನಿಂತೈತಿ ಇಲ್ಲಿ. ನೋಡಿ ಗೈಸ್ ಇದು ಎಕ್ಕ. ಜಾಸ್ತಿ ಹಿಂದಕ್ಕೆ ಹೋಗ್ಬಿಡ್ರಿ, ಜಾಸ್ತಿ ಹಿಂದೆ ಹೋಗ್ಬಿಡಿ, ಕೈ ಹೊಡ್ಕೊಂತೀರಾ. ಹೇಳ್ರಿ ಅವರು ನೋಡಿ ಹೂವು ಎಷ್ಟು ಚೆನ್ನಾಗಿದೆ. ಚೆನ್ನಾಗೈತಿ. 1 hour later. ಸೊ ಗೈಸ್ ಬೆಳಿಗ್ಗೆ ಎಲ್ಲ ಈವೆಂಟ್ ಮುಗಿಸ್ಕೊಂಡ್ಬಂದು ಈಗ ಇವಾಗ ಮನೆಗೆ ಬಂದೆ. ನಾನು ಮನೆಗೆ ಬಂದು ಅದೆಲ್ಲ ಕೆಲಸ ಆಯ್ತು ಗೈಸ್. ಅದೆಲ್ಲ ಕೆಲಸ ನಾನು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಔಟ್ಫಿಟ್ ಹೆಂಗೈತೆ ಅಂತ ತೋರಿಸ್ತೀನಿ. ನೋಡಿದೆ ನನ್ನ ಔಟ್ಫಿಟ್, ಪ್ಯಾಂಟು, ಶರ್ಟ್. ಸೊ ಇವಾಗ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಕೇಕ್ ತಂದಿದ್ದಾರೆ. ಕೇಕ್ನ ಕಟ್ ಮಾಡಿ ಒಂದು ಇವಾಗ ಟೊಮೆಟೊ ಬಾತ್ ಮಾಡಿಸಿದ್ದೀನಿ. ನನಗೆ ಅದೊಂಥರ ಡ್ರೀಮ್ ಗೈಸ್. ಮೀನ್ಸ್ ಯಾರು ಕಷ್ಟಪಡ್ತಾ ಇರ್ತಾರೆ ಬರೀ ಒಂದು ಊಟಕ್ಕೆ, ಅವ್ರಿಗೆಲ್ಲ ಹೋಗಿ ಒಂದು ಹೊತ್ತು ಊಟನ ಕೊಡ್ಬೇಕಂತ ನನಗೆ ಆಸೆ ಇತ್ತು. ಅಲ್ಲಿ ಇಲ್ಲಿ ಹೋಗಿ ಪಾರ್ಟಿ ಮಾಡ್ಬೋದು, ಅದು ಬೇರೆ ವಿಷಯ. ಸೊ ಅಂಥವ್ರಿಗೆ ಹೋಗಿ ಹೆಲ್ಪ್ ಮಾಡೋಣ ಅಂತ. ಸೊ ಯಾರ್ಯಾರು ಕೊಡ್ತೀವಿ, ಹೆಂಗಿರುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗಿ. ಎಲ್ಲ ಇವಾಗ ಕಟ್ಟಿದ್ದಾರೆ. ಸೊ ಎಲ್ಲ ಪಾರ್ಸಲ್ ಆಗಿದೆ. ಸೊ ಕೇಕ್ ಕಟ್ ಮಾಡಿ ಹೋಗಿ ಕೊಟ್ಬಿಟ್ಟು ಬರೋದಷ್ಟೇ. ಸೊ ಇವಾಗ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಯಾಕಂದರೆ ನಮ್ಮ ಅಪ್ಪ ಕಡೆಯವರು ಅವ್ರು ಯಾರು ರಿಲೇಷನ್ ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಸೂಕ್ತ, ಅದಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗಂಗಿಲ್ಲ. ಸೊ ಅದಕ್ಕೆ ಈ ಥರದ್ದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀವಿ. ಹೋಗೋಣ. ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ.
ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಗೈಸ್ ಇವಾಗ ಕಟ್ ಮಾಡಿ ಇವಾಗ ಆಚೆ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೋಗಿ ಕೊಟ್ಬಿಡೋದೆ. ಫಸ್ಟ್ ನಾನು ಕೈ ವಾಶ್ ಮಾಡ್ಬೇಕು ನೋಡಿ ಹಿಂಗಿದೆ ಅದು ನಾನು. ಬರ್ದಾಗ ಮುಗಿಯಿತು ನನ್ನ ಕೈ ಕೇಕ್ ತಿನ್. 1 hour later. ಸೊ ಗೈಸ್ ನೀವು ನೋಡಿರ್ತೀರಾ ನಾವು ಊಟ ಎಲ್ಲ ಪಾರ್ಸಲ್ ಮಾಡ್ಕೊಂಡು ತೋರಿಸಿದ್ದೀನಿ. ಪಾರ್ಸಲ್ ಎಲ್ಲ ಮಾಡಿದ್ದು ಅದು ಎತ್ಕೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಸೊ ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ನಾನು ಎತ್ಕೊಂಡೋಗಿ ಕೊಟ್ಟಿದ್ದು ಇಲ್ಲೇ ನಮ್ಮ ಮಲೇಶ್ವರ ಮೇಲೆ ಕೆತ್ತಿದ್ದೇನಲ್ಲ ಹಾಸ್ಪಿಟ್ಲಿದೆ. ಸೊ ಅಲ್ಲೆಲ್ಲ ಕೂತಿದ್ರು ಪಾಪ. ಸೊ ಎತ್ಕೊಂಡೋಗಿದ ತಕ್ಷಣ ನಿಮಿಷದ ಖಾಲಿ ಆಗೋಯ್ತು. ನಾನು ಯಾಕೆ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಪಾಪ ಅವ್ರ ಬಾಧದಲ್ಲಿ ಅವ್ರು ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಪಾಪ ಅವ್ರದ್ದೇ ಒಂದು ಟೆನ್ಷನ್ ಇರುತ್ತೆ ಅಂತದಲ್ಲಿ ನಾನು ಇವಾಗ ವೀಡಿಯೋ ಗಿಡ ಎಲ್ಲ ಮಾಡ್ಕೊಂಡು ಹಾಕೋದೆಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಇದೆಲ್ಲ ಆಲ್ ಫೈನ್ ಎಲ್ಲ ಚೆನ್ನಾಗಾಯ್ತು. ಸೊ ಗೈಸ್ ಈ ರೀತಿ ಇತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್. ನನಗೆ ಯಾರ್ಯಾರು ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ಎಲ್ಲೇ ಏನು ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಲೈಕು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರ್ಗಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.